ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಗೈಸ್, ಇಂದಿನಿಂದ ಸುಮಾರು 3 ವರ್ಷಗಳ ಹಿಂದೆ ಅಂದರೆ ಡಿಸೆಂಬರ್ 25, 2021ರಲ್ಲಿ ನಾಸಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಕೆನೇಡಿಯನ್ ಸ್ಪೇಸ್ ಏಜೆನ್ಸಿ ಸೇರಿ ಒಂದು ಅತಿದೊಡ್ಡ ಸ್ಪೇಸ್ ಟೆಲಿಸ್ಕೋಪ್ ನ ಅಂತರಿಕ್ಷಕ್ಕೆ ಲಾಂಚ್ ಮಾಡಿತು. ಅದರ ಹೆಸರು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್. ಪ್ರಸ್ತುತ ಇದು ನಮ್ಮ ಭೂಮಿಗೆ ಸುಮಾರು 15 ಲಕ್ಷ ಕಿಲೋಮೀಟರ್ಸ್ ದೂರದಲ್ಲಿ ಲ್ಯಾಗ್ರೇಂಜ್ ಪಾಯಿಂಟ್ ಅಲ್ಲಿ ಇದ್ದು ತನ್ನ ಹೈ ರೆಸಲ್ಯೂಷನ್ ಮತ್ತು ಹೈ ಸೆನ್ಸಿಟಿವಿಟಿ ಇನ್ಸ್ಟ್ರೂಮೆಂಟ್ಸ್ ಇಂದ ಈ ಮುಂಚೆ ನಾವು ನೋಡದೇ ಇರುವಂತಹ ಡೀಪ್ ಇಂಟರ್ಸ್ಟೆಲ್ಲರ್ ಸ್ಪೇಸ್ ನ ಅಧ್ಯಯನ ಮಾಡ್ತಿರೋ ಒಂದು ಅತಿದೊಡ್ಡ ಸ್ಪೇಸ್ ಟೆಲಿಸ್ಕೋಪ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ವೆಬ್ ಟೆಲಿಸ್ಕೋಪ್ ಕ್ಯಾಪ್ಚರ್ ಮಾಡಿದ ಕೆಲವು ಆಸಕ್ತಿದಾಯಕ ಚಿತ್ರಗಳನ್ನ ನೋಡೋಣ. ಗೈಸ್, ಈಗ ನೀವು ನೋಡ್ತಿರೋ ಈ ಚಿತ್ರವನ್ನ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಏಪ್ರಿಲ್ 1, 1995ರಲ್ಲಿ ಸೆರೆ ಹಿಡಿದು ನಾಸಾದ ವಿಜ್ಞಾನಿಗಳಿಗೆ ಕಳಿಸಿರೋದು. ನಿಮಗ್ ಗೊತ್ತಾ, ಈ ಚಿತ್ರವು ಅದರ ಜಾಗತಿಕ ಸಂಸ್ಕೃತಿಯ ಇಂಪ್ಯಾಕ್ಟ್ಗೆ ಹೆಸರುವಾಸಿಯಾಗಿದೆ. ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ತೆಗೆದ ಅತ್ಯಂತ ಸಾಂಪ್ರದಾಯಿಕ ಚಿತ್ರವೆಂದು ಇದನ್ನ ಪರಿಗಣಿಸಲಾಗಿದೆ ಮತ್ತು ನ್ಯಾಷನಲ್ ಜಿಯೋಗ್ರಾಫಿಕ್ ತನ್ನ 20ನೇ ವಾರ್ಷಿಕೋತ್ಸವದಂದು ಟಿ ಶರ್ಟ್ಸ್ ಗಳಿಂದ ಕಾಫಿ ಮಗ್ ಗಳವರೆಗೆ ಪ್ರತಿಯೊಂದರಲ್ಲೂ ಈ ಚಿತ್ರವನ್ನ ಡಿಸೈನ್ ಮಾಡಿ ಸೆಲೆಬ್ರೇಟ್ ಮಾಡಿತು. ಇದನ್ನ ದ ಪಿಲ್ಲರ್ಸ್ ಆಫ್ ಕ್ರಿಯೇಷನ್ ಅಂತಾರೆ. ಈ ಪಿಲ್ಲರ್ಸ್ ಆಫ್ ಕ್ರಿಯೇಷನ್ ಗ್ಯಾಸ್ ಮತ್ತು ಡಸ್ಟ್ ಟವರ್ಸಿನ ಒಂದು ಸಮೂಹ. ಈ ಪಿಲ್ಲರ್ಸ್ ಮಾಲಿಕ್ಯುಲರ್ ಹೈಡ್ರೋಜನ್ ಮತ್ತು ಹೀಲಿಯಂ ಡಸ್ಟ್ ಇಂದ ಮಾಡಲ್ಪಟ್ಟಿದೆ. ಪ್ರಸ್ತುತ ಇದು ನಮ್ಮ ಭೂಮಿಗೆ ಸುಮಾರು 7,000 ಲೈಟ್ ಇಯರ್ಸ್ ದೂರದಲ್ಲಿ ಈಗಲ್ ನೆಬ್ಯುಲಾದಲ್ಲಿದೆ. ಈ ಈಗಲ್ ನೆಬ್ಯುಲಾ ಅನ್ನೋದು ಸುಮಾರು 55 ಲೈಟ್ ಇಯರ್ಸ್ ಇರುತ್ತೆ. ಅದರಲ್ಲಿ ಈ ಪಿಲ್ಲರ್ಸ್ ಆಫ್ ಕ್ರಿಯೇಷನ್ 4 ರಿಂದ 5 ಲೈಟ್ ಇಯರ್ಸ್ ಇರುತ್ತೆ. ಇದರಲ್ಲಿ ಲೆಫ್ಟ್ ಸೈಡ್ ಅಲ್ಲಿರೋ ಪಿಲ್ಲರ್ ಸುಮಾರು 4 ಲೈಟ್ ಇಯರ್ಸ್ ಉದ್ದ ಇರುತ್ತೆ. ಅಂದ್ರೆ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ಸ್ ವೇಗದಿಂದ ಪ್ರಯಾಣಿಸೋ ಲೈಟ್ ಕೂಡ ಈ ಪಿಲ್ಲರಿನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಲುಪೋದಿಕ್ಕೆ ಸುಮಾರು 4 ಲೈಟ್ ಇಯರ್ಸ್ ತೆಗೆದುಕೊಳ್ಳುತ್ತೆ. ಸೊ ನೀವೇ ಒಂದ್ಸಲ ಊಹಿಸಿಕೊಳ್ಳಿ ಈ ಪಿಲ್ಲರ್ ಎಷ್ಟು ಉದ್ದ ಇರುತ್ತೆ ಅಂತ. ನಿಮಗ್ ಗೊತ್ತಾ, ಈ ಪಿಲ್ಲರ್ಸ್ ಬರಲಿರುವ 1 ಲಕ್ಷ ವರ್ಷಗಳಲ್ಲಿ ಸ್ಟೆಲ್ಲರ್ ವಿಂಡ್ಸ್ ಮತ್ತು ಹತ್ತಿರದ ಸೂಪರ್ನೋವಾದಿಂದ ನಾಶವಾಗಲಿವೆ. ಅಕ್ಟೋಬರ್ 19, 2022ರಲ್ಲಿ ನಾಸಾದ ಈ ಪವರ್ಫುಲ್ ಅಡ್ವಾನ್ಸ್ಡ್ ಸ್ಪೇಸ್ ಟೆಲಿಸ್ಕೋಪ್ ಆದ ಜೇಮ್ಸ್ ವೆಬ್ ಮೊಟ್ಟ ಮೊದಲ ಬಾರಿಗೆ ಈ ಪಿಲ್ಲರ್ಸ್ ನ ಕ್ಯಾಪ್ಚರ್ ಮಾಡಿತು. ಸೊ ಹೀಗೆ ನೀವು ನೋಡ್ತಿರೋ ಪಿಲ್ಲರ್ಸ್ ಆಫ್ ಕ್ರಿಯೇಷನ್ ಚಿತ್ರವನ್ನ ಜೇಮ್ಸ್ ವೆಬ್ ಕ್ಯಾಪ್ಚರ್ ಮಾಡಿರೋದು. NGC 2936 ಇದನ್ನ ಪೆಂಗ್ವಿನ್ ಗ್ಯಾಲಕ್ಸಿ ಅಥವಾ ಪೋರ್ಪೈಸ್ ಗ್ಯಾಲಕ್ಸಿ ಅಂತ ಕೂಡ ಕರೀತಾರೆ. ಇದೊಂದು ಇಂಟರಾಕ್ಟಿಂಗ್ ಸ್ಪೈರಲ್ ಗ್ಯಾಲಕ್ಸಿ. ಈ ಗ್ಯಾಲಕ್ಸಿ NGC 2937 ಅನ್ನೋ ಮತ್ತೊಂದು ಗ್ಯಾಲಕ್ಸಿಯ ಜೊತೆ ಇಂಟರಾಕ್ಟ್ ಆಗ್ತಿದೆ. ಇದನ್ನ ಆಲ್ಬರ್ಟ್ ಮಾರ್ತ್ ಅನ್ನೋ ಜರ್ಮನ್ ಆಸ್ಟ್ರೋನಮರ್ ಮಾರ್ಚ್ 3, 1864ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡು ಹಿಡಿದರು. ಈ ಗ್ಯಾಲಕ್ಸಿ ನೋಡೋದಿಕ್ಕೆ ಸ್ವಲ್ಪ ಪೆಂಗ್ವಿನ್ ಆಕಾರದಲ್ಲಿರೋದ್ರಿಂದ ಇದನ್ನ ಪೆಂಗ್ವಿನ್ ಗ್ಯಾಲಕ್ಸಿ ಅಂತಾರೆ. ಜುಲೈ 2024ರಲ್ಲಿ ನಾಸಾದ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ತನ್ನ ನಿಯರ್ ಮತ್ತು ಮಿಡ್ ಇನ್ಫ್ರಾರೆಡ್ ಕ್ಯಾಪಬಿಲಿಟೀಸ್ ಇಂದ ಅಬ್ಸರ್ವ್ ಮಾಡಿ ಈ NGC 2936 ಮತ್ತು NGC 2937 ಇಂಟರಾಕ್ಟ್ ಆಗ್ತಿರೋ ಚಿತ್ರವನ್ನ ಕ್ಯಾಪ್ಚರ್ ಮಾಡಿತು. ಇದರ ಈ ಅಬ್ಸರ್ವೇಷನ್ಸ್ ಅಲ್ಲಿ ತಿಳಿದು ಬಂದಿದ್ದೇನೆಂದ್ರೆ, ಈ ಪೆಂಗ್ವಿನ್ ಗ್ಯಾಲಕ್ಸಿಯಲ್ಲಿ ಹೆಚ್ಚಿನ ಮೊತ್ತದಲ್ಲಿ ಹೊಸ ನಕ್ಷತ್ರಗಳು ತಯಾರಾಗ್ತಿವೆ ಅಂತ. ಅಂಡ್ ಇದರಲ್ಲಿ ಕಂಡು ಬಂದ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ USNOA 20900-06460021. ಗೈಸ್, ಪ್ರಸ್ತುತ ಈ ಪೆಂಗ್ವಿನ್ ಗ್ಯಾಲಕ್ಸಿ ನಮ್ಮ ಭೂಮಿಗೆ ಸುಮಾರು 326 ಮಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿ ಹೈಡ್ರಾ ಕನ್ಸ್ಟಿಲೇಷನ್ ಅಲ್ಲಿದೆ. ಅಂದ್ರೆ ಈಗ ನೀವು ನೋಡ್ತಿರೋ ಈ ಗ್ಯಾಲಕ್ಸಿ ಈಗಿಂದಲ್ಲ, 326 ದಶಲಕ್ಷ ವರ್ಷಗಳ ಹಿಂದಿನದು. 326 ದಶಲಕ್ಷ ವರ್ಷಗಳ ಹಿಂದೆ ಬಿಡುಗಡೆಯಾದ ಬೆಳಕು ಇಷ್ಟು ವರ್ಷಗಳ ಕಾಲ ಅಂತರಿಕ್ಷದಲ್ಲಿ ಪ್ರಯಾಣಿಸಿ ಈಗ ನಮ್ಮ ಭೂಮಿಗೆ ತಲುಪಿದಾಗ ಅದನ್ನು ನಾವು ನೋಡಲು ಸಾಧ್ಯವಾಗ್ತಿದೆ. LHS 475b ಅನ್ನೋ ಈ ಎಕ್ಸೋ ಪ್ಲಾನೆಟ್ LHS 475 ಅನ್ನೋ ಒಂದು ರೆಡ್ ವಾರ್ಫ್ ನಕ್ಷತ್ರದ ಸುತ್ತ ತಿರುಗುತ್ತಿರೋ ಒಂದು ಅತಿದೊಡ್ಡ ಟೆರೆಸ್ಟ್ರಿಯಲ್ ಪ್ಲಾನೆಟ್. ನಿಮಗ್ ಗೊತ್ತಾ, ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಖಚಿತಪಡಿಸಿದ ಮೊಟ್ಟ ಮೊದಲ ಎಕ್ಸ್ಟ್ರಾ ಸೋಲಾರ್ ಪ್ಲಾನೆಟ್ ಈ LHS 475b. ಈ ಎಕ್ಸೋ ಪ್ಲಾನೆಟ್ ನಮ್ಮ ಭೂಮಿಯ ರೇಡಿಯಸ್ ಅಲ್ಲಿ 99% ಮತ್ತು 91% ಅರ್ತ್ ಮಾಸ್ ನ ಹೊಂದಿದೆ. ಈ ಎಕ್ಸೋ ಪ್ಲಾನೆಟ್ ತನ್ನ ನಕ್ಷತ್ರಕ್ಕೆ ತುಂಬಾ ಹತ್ತಿರದಿಂದ ಆರ್ಬಿಟ್ ಆಗ್ತಿದೆ. ಆದ್ದರಿಂದ ಇದು ಕೇವಲ 2 ದಿನಗಳಲ್ಲೇ ತನ್ನ ನಕ್ಷತ್ರದ ಸುತ್ತ ಒಂದು ಕಂಪ್ಲೀಟ್ ರೌಂಡ್ ಹಾಕುತ್ತೆ. ಇದು ಇಷ್ಟು ಹತ್ತಿರದಿಂದ ಆರ್ಬಿಟ್ ಆಗ್ತಿರೋದ್ರಿಂದ ಇದು ಬಹುಶಃ ಟೈಡಲಿ ಲಾಕ್ಡ್ ಆಗಿರಬಹುದು ಎಂದು ಖಗೋಳ ವಿಜ್ಞಾನಿಗಳು ಅಂದಾಜಿಸುತ್ತಿದ್ದಾರೆ.
ಅಂದ್ರೆ ಈ ಗ್ರಹದ ಒಂದು ಕಡೆ ನಿರಂತರವಾಗಿ ಹಗಲು ಮತ್ತೊಂದು ಕಡೆ ನಿರಂತರವಾಗಿ ಕತ್ತಲಿರುತ್ತೆ. ಅಂಡ್ ಹಾಗೆ ಖಗೋಳ ಶಾಸ್ತ್ರಜ್ಞರು ಈ ಗ್ರಹ ವಾತಾವರಣವನ್ನ ಹೊಂದಿರಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇದು ತನ್ನ ನಕ್ಷತ್ರಕ್ಕೆ ಇಷ್ಟೊಂದು ಹತ್ತಿರದಿಂದ ಆರ್ಬಿಟ್ ಆಗ್ತಿರೋದ್ರಿಂದ ವಾತಾವರಣ ಯಾವತ್ತೂ ನಾಶವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಇದು ಅಟ್ಮಾಸ್ಫಿಯರ್ ನ ಹೊಂದಿದ್ರೆ ಅದು 100% ವೀನಸ್ ತರ ಕಾರ್ಬನ್ ಡೈಆಕ್ಸೈಡ್ ನ ಹೊಂದಿರುತ್ತೆ. ಈ ಗ್ರಹ ತುಂಬಾ ಬಿಸಿಯಾಗಿರುತ್ತೆ. ಎಷ್ಟು ಅಂದ್ರೆ ಇದರ ಮೇಲೆ ನಿರಂತರವಾಗಿ 313 ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿರುತ್ತೆ. ನಾಸಾದ ಟ್ರಾನ್ಸಿಟಿಂಗ್ ಎಕ್ಸೋಪ್ಲಾನೆಟ್ ಸರ್ವೆ ಸ್ಯಾಟಲೈಟ್ ಟೆಸ್ ಇದನ್ನ ಮೊದಲು ಟ್ರಾನ್ಸಿಟ್ ಇನ್ಫಾರ್ಮೇಶನ್ ಸಹಾಯದಿಂದ ಕಂಡುಹಿಡಿತು. ಆದ್ರೆ ಆಗಸ್ಟ್ 31, 2022ರಲ್ಲಿ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ತನ್ನ ನಿಯರ್ ಇನ್ಫ್ರಾರೆಡ್ ಸ್ಪೆಕ್ಟ್ರೋಗ್ರಾಫ್ ಇನ್ಸ್ಟ್ರೂಮೆಂಟ್ ಇಂದ ಕ್ಯಾಪ್ಚರ್ ಮಾಡಿತು. ಈ LHS 475b ಎಕ್ಸೋಪ್ಲಾನೆಟ್ ನಮ್ಮ ಭೂಮಿಗೆ ಸುಮಾರು 40.7 ಲೈಟ್ ಇಯರ್ಸ್ ದೂರದಲ್ಲಿ ಆಕ್ಟನ್ಸ್ ಕನ್ಸ್ಟಿಲೇಷನ್ ನಲ್ಲಿದೆ. ಇದೇ ವರ್ಷ ಅಂದ್ರೆ 2024ರಲ್ಲಿ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ತನ್ನ ಟ್ರಾನ್ಸಿಟ್ ಟೈಮಿಂಗ್ ವೇರಿಯೇಷನ್ ಇಂದ ಒಂದು ಎಕ್ಸೋಪ್ಲಾನೆಟ್ ನ ಕಂಡುಹಿಡಿಯಿತು. ಅದರ ಹೆಸರು ಕೆಪ್ಲರ್ 51e. ಈ ಎಕ್ಸೋಪ್ಲಾನೆಟ್ ಕೆಪ್ಲರ್ 51 ಅನ್ನು ನಮ್ಮ ಸೂರ್ಯನಂತಹ ನಕ್ಷತ್ರದ ಸುತ್ತ ತಿರುಗುತ್ತಿದೆ. ಈ ಕೆಪ್ಲರ್ 51e ತನ್ನ ನಕ್ಷತ್ರದ ಹಬಿಟಬಲ್ ಝೋನ್ಗೆ ಮುಂದೆ, ಅಂದ್ರೆ ಜಸ್ಟ್ ಲೈಕ್ ವೀನಸ್ ತರ. ಇದರ ನಕ್ಷತ್ರ ತಯಾರಾಗಿ ಸುಮಾರು 500 ಮಿಲಿಯನ್ ವರ್ಷಗಳಾಗ್ತಿದೆ ಅಷ್ಟೇ. ಅಂಡ್ ಈ ಸ್ಟಾರ್ ಸಿಸ್ಟಮ್ ಅಲ್ಲಿ ಸುಮಾರು 4 ಗ್ರಹಗಳಿವೆ. ಅವು ಕೆಪ್ಲರ್ 51b, ಸಿ, ಡಿ ಮತ್ತು ಇ. ಇದರಲ್ಲಿ ಕೆಪ್ಲರ್ ಬಿ, ಸಿ ಮತ್ತು ಡಿ ಗ್ರಹಗಳು ನಮ್ಮ ಸೋಲಾರ್ ಸಿಸ್ಟಮಿನ ಗುರು ಗ್ರಹದ ತರ ಗ್ಯಾಸ್ ಜೈಂಟ್ಸ್ ಆಗಿವೆ. ಅಂದ್ರೆ ಈ ಗ್ರಹಗಳಲ್ಲಿ ನೆಲ ಅನ್ನೋದೇ ಇರೋದಿಲ್ಲ. ಕೆಪ್ಲರ್ 51 ಈ ಗ್ರಹ ಬಹುಶಃ ರಾಕಿ ಸರ್ಫೇಸ್ ನ ಹೊಂದಿದ್ದು ಬಿಸಿಯಾದ ತಾಪಮಾನವನ್ನ ಹೊಂದಿರಬಹುದು ಅಂತ ಖಗೋಳ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಅಂಡ್ ಹಾಗೆ ಈ ಗ್ರಹದಲ್ಲಿ ಜೀವ ಇರೋ ಸಾಧ್ಯತೆಗಳು ಕೂಡ ಇರಬಹುದು ಅಂತ ಖಗೋಳ ವಿಜ್ಞಾನಿಗಳು ಸಸ್ಪೆಕ್ಟ್ ಮಾಡ್ತಿದ್ದಾರೆ. ಆದ್ರೆ ಈ ಗ್ರಹವನ್ನ ಆಳವಾಗಿ ಅಧ್ಯಯನ ಮಾಡಲು ಆಗ್ತಿಲ್ಲ. ಯಾಕಂದ್ರೆ ಈ ಗ್ರಹ ನಮ್ಮ ಭೂಮಿಗೆ ತುಂಬಾ ದೂರದಲ್ಲಿದೆ. ಈ ಕೆಪ್ಲರ್ 51e ನಮ್ಮ ಭೂಮಿಗೆ ಒಂದಲ್ಲ ಎರಡಲ್ಲ ಸುಮಾರು 2620 ಲೈಟ್ ಇಯರ್ಸ್ ದೂರದಲ್ಲಿ ಸಿಗ್ನಸ್ ಕನ್ಸ್ಟಿಲೇಷನ್ ನಲ್ಲಿದೆ. ಗಾಯ್ಸ್, ಇಲ್ಲಿ ಕೇವಲ ಒಂದು ಲೈಟ್ ಇಯರ್ ಅಂದ್ರೆ 9,46,000 ಕೋಟಿ ಕಿಲೋಮೀಟರ್ಸ್ ದೂರ. ಸೊ ಒಂದ್ಸಲ ನೀವೇ ಲೆಕ್ಕ ಹಾಕಿ ಈ ಕೆಪ್ಲರ್ 51e ನಮ್ಮ ಭೂಮಿಗೆ ಎಷ್ಟು ದೂರದಲ್ಲಿರಬಹುದು ಅಂತ. SSC ಅಂದ್ರೆ ಸೂಪರ್ ಸ್ಟಾರ್ ಕ್ಲಸ್ಟರ್. ಇದೊಂದು ಅತಿ ದೊಡ್ಡ ಯಂಗ್ ಓಪನ್ ಕ್ಲಸ್ಟರ್. ಇಲ್ಲಿ ಓಪನ್ ಕ್ಲಸ್ಟರ್ ಅಂದ್ರೆ ಒಂದು ತರಹದ ಸ್ಟಾರ್ ಕ್ಲಸ್ಟರ್. ಅದರಲ್ಲಿ ಕೆಲವು ಸಾವಿರಾರು ನಕ್ಷತ್ರಗಳು ಒಂದೇ ಜೈಂಟ್ ಮಾಲಿಕ್ಯುಲರ್ ಕ್ಲೌಡ್ ಇಂದ ತಯಾರಾಗಿರುತ್ತೆ. ನಿಮಗ್ ಗೊತ್ತಾ, ಈ SSC ನ ಸೂಪರ್ ಅಂತ ಕರೆಯೋದಕ್ಕೆ ಮುಖ್ಯ ಕಾರಣ ಈ ಓಪನ್ ಸ್ಟಾರ್ ಕ್ಲಸ್ಟರ್ ಅತ್ಯಂತ ಪ್ರಕಾಶಮಾನವಾದ ಮತ್ತು ಅತಿ ದೊಡ್ಡ ನಕ್ಷತ್ರಗಳನ್ನ ಹೊಂದಿದೆ. ಇದನ್ನ ಮೊದಲು ಎಲಿಸ್ ವೆಸ್ಟರ್ಲ್ಯಾಂಡ್ ಅನ್ನು ಸ್ವೀಡಿಶ್ ಆಸ್ಟ್ರೋನಮರ್ ಕಂಡು ಹಿಡಿದರು. ಈ ಓಪನ್ ಕ್ಲಸ್ಟರ್ ನಮ್ಮ ಭೂಮಿಗೆ ಸುಮಾರು 12,000 ಲೈಟ್ ಇಯರ್ಸ್ ದೂರದಲ್ಲಿ ಎರಾ ಕನ್ಸ್ಟಿಲೇಷನ್ ನಲ್ಲಿದೆ. ಈ ಓಪನ್ ಕ್ಲಸ್ಟರಿನ ವ್ಯಾಸ ಸುಮಾರು 7 ರಿಂದ 10 ಲೈಟ್ ಇಯರ್ಸ್ ಇರಬಹುದು ಮತ್ತು ಇದು ತಯಾರಾಗಿ ಸುಮಾರು 5 ಮಿಲಿಯನ್ ವರ್ಷಗಳಾಗ್ತಿದೆ. ಆದ್ದರಿಂದ ಇದನ್ನ ನಮ್ಮ ಮಿಲ್ಕಿವೇ ಗ್ಯಾಲಕ್ಸಿಯ ನ್ಯೂ ಬಾರ್ನ್ ಕ್ಲಸ್ಟರ್ ಅಂತ ಕರೀತಾರೆ. ಇದನ್ನ ಮೊದಲು ನೋಡೋದಿಕ್ಕೆ ಸರಿಯಾಗಿ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ಮಿಲ್ಕಿವೇ ಗ್ಯಾಲಕ್ಸಿಯ ಗ್ಯಾಸ್ ಮತ್ತು ಡಸ್ಟ್ ಕಾರಣದಿಂದ ಇದನ್ನು ಪ್ರಾಪರ್ ಆಗಿ ನೋಡಲು ಸಾಧ್ಯವಾಗ್ತಿರ್ಲಿಲ್ಲ. ಆದ್ರೆ ಇದೇ ವರ್ಷ ಅಕ್ಟೋಬರ್ 2024ರಲ್ಲಿ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಈ ಸೂಪರ್ ಸ್ಟಾರ್ ಕ್ಲಸ್ಟರಿನ ಕೆಲವು ಇಂಟ್ರೆಸ್ಟಿಂಗ್ ಹೈ ರೆಸಲ್ಯೂಷನ್ ಫೋಟೋಸ್ ನ ಕ್ಯಾಪ್ಚರ್ ಮಾಡಿ ನಾಸಾದ ವಿಜ್ಞಾನಿಗಳಿಗೆ ಒದಗಿಸಿತು. ಆ ಫೋಟೋಸ್ ಇಲ್ಲಿವೆ ನೋಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.